ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ರೈತರ ಜಮೀನಿನ ರಸ್ತೆ ಅಭಿವೃದ್ಧಿಗೆ ಕೃಷಿ ಪಥ ಯೋಜನೆ, ಮಣ್ಣಿನ ಸಂರಕ್ಷಣೆಗೆ ಕೃಷಿ ಕವಚ, 36,000 ರೂಪಾಯಿ ತಲುಪಿದ ಹುಣಸೆಹಣ್ಣು ದರ, ಹಿಂದೆಂದೂ ನೋಡದ ಬಂಪರ್ ಬೆಲೆ, 1 ವರ್ಷದೊಳಗೆ ಬಾಕಿ ಉಳಿದಿರುವ ಕೃಷಿ ಪಂಪ್ ಸೆಟ್ಗಳಿಗೆ ಟಿಸಿ ಸೌಲಭ್ಯ, ಇಂಧನ ಸಚಿವ. 2024-25ರಲ್ಲಿ ಭಾರತ ದಾಖಲೆಯ ಅಕ್ಕಿ, ಗೋಧಿ, ಮೆಕ್ಕೆಜೋಳ ಉತ್ಪಾದಿಸಿದೆ ಎಂದ ವರದಿಗಳು. ಮಸೂರ್ ದಾಲ್ ಮೇಲೆ 10% ಸುಂಕ ಮತ್ತು ಹಳದಿ ಬಟಾಣಿಯ ಸುಂಕರಹಿತ ಆಮದು ಮೇ 31ರವರೆಗೆ ವಿಸ್ತರಣೆ. ಹವಾಮಾನ ಬದಲಾವಣೆಯಿಂದ ಗೋಧಿ ಉತ್ಪಾದನೆಯ ಮೇಲೆ ಪರಿಣಾಮ ಎಂದ ವರದಿಗಳು. ಇದೀಗ ವಾರ್ತೆಗಳ ವಿವರ. ರೈತರ ಜಮೀನಿನ ರಸ್ತೆ ಅಭಿವೃದ್ಧಿಗೆ ಕೃಷಿ ಪಥ ಯೋಜನೆ, ಮಣ್ಣಿನ ಸಂರಕ್ಷಣೆಗೆ ಕೃಷಿ ಕವಚ. ರೈತರ ಜಮೀನುಗಳಿಗೆ ಇರುವ ದಾರಿಯ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಹೊಸ ಯೋಜನೆ ಘೋಷಣೆ ಮಾಡಿದ್ದಾರೆ. ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲು ಕೃಷಿ ಪಥ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹಾದು ಹೋಗುವ ಸುಮಾರು 5,000 ಕಿಲೋಮೀಟರ್ ಉದ್ದದ ರಾಜ್ಯ ಮತ್ತು ಜಿಲ್ಲಾ ರಸ್ತೆಗಳ ಬದಿಗಳಲ್ಲಿ ಸಸಿಗಳನ್ನು ಬೆಳೆಸಿ ಹಸಿರು ಪಥಗಳನ್ನು ನಿರ್ಮಾಣ ಮಾಡಲಾಗುವುದು. ರೈತರ ಜಮೀನುಗಳಲ್ಲಿ ಅಂತರ್ಜಲ ಹೆಚ್ಚಳ ಹಾಗೂ ಮಣ್ಣಿನ ಸಂರಕ್ಷಣೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೃಷಿ ಕವಚ ಕಾರ್ಯಕ್ರಮ ರೂಪಿಸಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 50,000 ಹೆಕ್ಟೇರ್ ಬದು ನಿರ್ಮಾಣ ಮಾಡಲಾಗುವುದು. ಗ್ರಾಮೀಣ ಪ್ರದೇಶದಲ್ಲಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಸಂಬಾರ ಪದಾರ್ಥಗಳು ಹಾಗೂ ಹಣ್ಣಿನ ಬೆಳೆಗಳನ್ನು ಒಟ್ಟು 5,000 ಎಕರೆ ಪ್ರದೇಶದಲ್ಲಿ ಬೆಳೆಸಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 36,000 ರೂಪಾಯಿ ತಲುಪಿದ ಹುಣಸೆಹಣ್ಣು ದರ, ಹಿಂದೆಂದೂ ನೋಡದ ಬಂಪರ್ ಬೆಲೆ. ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದ್ದು, ಬೆಲೆಯೂ ಏರುತ್ತಲೇ ಸಾಗಿದೆ. ಹಿಂದಿನ ವಾರ 32,000 ರೂಪಾಯಿಗೆ ಬಿಕರಿಯಾಗಿದ್ದ ಹುಣಸೆಹಣ್ಣು ಈ ವಾರದಲ್ಲಿ 4,000 ಏರಿಕೆ ಕಂಡು ಈಗಾಗಲೇ 36,000 ರೂಪಾಯಿ ತಲುಪಿದೆ. ಇಳುವರಿ ತೀವ್ರ ಕುಸಿದಿದ್ದು, ಮಾರುಕಟ್ಟೆಗೆ ಹಣ್ಣಿನ ಆವಕ ಕಡಿಮೆಯಾಗಿರುವುದೇ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಎನ್ನಲಾಗಿದೆ. ತುಮಕೂರು ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದ ವಾರದಲ್ಲಿ ಒಂದು ದಿನಕ್ಕೆ 150 ಟನ್ ವರೆಗೆ ಆವಕವಾಗುತ್ತಿತ್ತು. ದಿನ ಕಳೆದಂತೆ ಆವಕ ಕಡಿಮೆಯಾಗಿದ್ದು, ವಾರಾಂತ್ಯಕ್ಕೆ 1 ಟನ್ ಸಹ ಮಾರುಕಟ್ಟೆಗೆ ಬಂದಿಲ್ಲ. ಹೀಗಾಗಿ ಬೇಡಿಕೆ ಇನ್ನಷ್ಟು ಹೆಚ್ಚಾಗಿ ಬೆಲೆ ಏರುತ್ತಿದೆ. ಹುಣಸೆ ಹಣ್ಣಿಗೆ ಇಷ್ಟೊಂದು ಬೆಲೆ ಬಂದಿರುವುದಕ್ಕೆ ರೈತರು ಬಲು ಸಂತಸಗೊಂಡಿದ್ದಾರೆ. ಹುಳಿಯಾರಿನ ರಾಗಿ ಕೇಂದ್ರದ ಬಳಿ ರೈತರ ಪ್ರತಿಭಟನೆ. ಹುಳಿಯಾರು ಪಟ್ಟಣದ ಕೃಷಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ಬೆಂಬಲ ಬೆಲೆಗೆ ರಾಗಿ ಖರೀದಿ ಕೇಂದ್ರದ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಗುರುವಾರ ಶಾಸನಬದ್ಧ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರಗಳಲ್ಲಿ ನಡೆಯುವ ಅಕ್ರಮ ತಡೆಯಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ಹುಳಿಯಾರು ತಾಲೂಕು ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನಯ್ಯ ಅವರು, ರೈತರು ರಾತ್ರಿ ಹಗಲೆನ್ನದೇ ಕಷ್ಟಪಟ್ಟು ರಾಗಿ ಬೆಳೆಯುತ್ತಾರೆ, ಆದರೆ ತೂಕದಲ್ಲಿ ಮೋಸ ನಡೆಯುತ್ತಿದೆ. ಇದನ್ನು ಆದಷ್ಟು ಬೇಗ ಸರಿ ಹೋಗುವಂತೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಹುಳಿಯಾರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಳೆದ ಗುರುವಾರ ರಾಗಿ ಖರೀದಿ ಕೇಂದ್ರಗಳಲ್ಲಿ ನಡೆಯುವ ಅಕ್ರಮವನ್ನು ತಡೆಯುವಂತೆ ಮನವಿಯನ್ನು ಸಲ್ಲಿಸಲಾಯಿತು. 1 ವರ್ಷದೊಳಗೆ ಬಾಕಿ ಉಳಿದಿರುವ ಕೃಷಿ ಪಂಪ್ ಸೆಟ್ಗಳಿಗೆ ಟಿಸಿ ಸೌಲಭ್ಯ, ಇಂಧನ ಸಚಿವ. ಕೃಷಿ ಪಂಪ್ ಸೆಟ್ ಅಕ್ರಮ ಸಕ್ರಮ ಯೋಜನೆಯಡಿ 2023 ನವೆಂಬರ್ ವರೆಗೆ 4.5 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಅವುಗಳಲ್ಲಿ ಇದುವರೆಗೆ 2 ಲಕ್ಷ ಪಂಪ್ ಸೆಟ್ ಮಾತ್ರ ಸಕ್ರಮಗೊಳಿಸಿ ಟಿಸಿ ಸೌಲಭ್ಯ ಒದಗಿಸಲಾಗಿದೆ. ಬಾಕಿ ಉಳಿದ ಪಂಪ್ ಸೆಟ್ಗಳಿಗೆ 1 ವರ್ಷದೊಳಗೆ ಟಿಸಿ ಒದಗಿಸಲಾಗುವುದು ಎಂದು ಇಂಧನ ಸಚಿವ ಶ್ರೀ ಕೆಜೆ ಜಾರ್ಜ್ ಹೇಳಿದ್ದಾರೆ. ಅಧಿವೇಶನದಲ್ಲಿ ಜೆಡಿಎಸ್ ಸದಸ್ಯ ಸಿಬಿ ಸುರೇಶ್ ಬಾಬು ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, 1 ವರ್ಷದೊಳಗೆ ಕೃಷಿ ಪಂಪ್ ಸೆಟ್ ಅಕ್ರಮ ಸಕ್ರಮ ಯೋಜನೆಯಡಿ ಬಾಕಿ ಉಳಿದ ಅರ್ಜಿಗಳ ವಿಲೇವಾರಿಗೆ ಕ್ರಮ ವಹಿಸಲಾಗುವುದು. 3,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ಅದನ್ನು ಕೃಷಿ ಪಂಪ್ ಸೆಟ್ಗಳಿಗೆ ಬಳಸುವ ಗುರಿ ಇದೆ. ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ ಮಾಡಲಾಗಿದ್ದು, ಎಲ್ಲೆಡೆ ಅಗತ್ಯಕ್ಕಿಂತ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳ ದಾಸ್ತಾನು ಕೂಡ ಇದೆ. ದೂರು ಬಂದ 48 ಗಂಟೆಯೊಳಗೆ ಟಿಸಿ ಬದಲಾವಣೆಗೆ ಕ್ರಮ ವಹಿಸಲಾಗಿದೆ. ಈ ಮೂಲಕ ರೈತರಿಗೆ ಬೆಳೆಗಳಿಗೆ ನೀರುಣಿಸಲು ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಿದ್ದೇವೆ ಎಂದು ಸಚಿವರು ತಿಳಿಸಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ. ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ?
ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. 2024-25ರಲ್ಲಿ ಭಾರತ ದಾಖಲೆಯ ಅಕ್ಕಿ, ಗೋಧಿ, ಮೆಕ್ಕೆಜೋಳ ಉತ್ಪಾದಿಸಿದೆ ಎಂದ ವರದಿಗಳು. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಂಕಿಅಂಶದ ಪ್ರಕಾರ 2024-25ರ ಖರೀಫ್ ಋತುವಿನಲ್ಲಿ ಭಾರತವು ದಾಖಲೆಯ ಮಟ್ಟದ ಅಕ್ಕಿ, ಗೋಧಿ ಮತ್ತು ಮೆಕ್ಕೆಜೋಳದ ಉತ್ಪಾದನೆ ಮಾಡಿದೆ. ಖರೀಫ್ ಆಹಾರ ಧಾನ್ಯಗಳ ಉತ್ಪಾದನೆಯು 1693.91 ಲಕ್ಷ ಟನ್ಗಳನ್ನು ತಲುಪಿದ್ದರೆ, ಬೇಸಿಗೆ ಬೆಳೆಯನ್ನು ಹೊರತುಪಡಿಸಿ ರಬಿ ಋತುವಿನ ಆಹಾರ ಧಾನ್ಯಗಳು 1645.27 ಲಕ್ಷ ಟನ್ಗಳಷ್ಟಾಗಿದೆ. ಖರೀಫ್ ಅಕ್ಕಿ ಉತ್ಪಾದನೆ 2024-25ರಲ್ಲಿ 1206.79 ಲಕ್ಷ ಟನ್ ಆಗಿದ್ದು, ಇದು ಕಳೆದ ವರ್ಷಕ್ಕಿಂತ 74.20 ಲಕ್ಷ ಟನ್ ಹೆಚ್ಚು. ರಬಿ ಅಕ್ಕಿ ಉತ್ಪಾದನೆ 157.58 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಗೋಧಿ ಉತ್ಪಾದನೆ 1154.30 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದ್ದು, ಇದು ಹಿಂದಿನ ವರ್ಷದ ಉತ್ಪಾದನೆಗೆ ಹೋಲಿಸಿದರೆ 21.38 ಲಕ್ಷ ಟನ್ಗಳಷ್ಟು ಹೆಚ್ಚು. ಖಾರಿಫ್ ರಾಗಿಯ ಉತ್ಪಾದನೆ 137.52 ಲಕ್ಷ ಟನ್ ಮತ್ತು ರಬಿ ರಾಗಿಯು 30.81 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಇದಲ್ಲದೆ ಒಟ್ಟಾರೆ ಇತರೆ ಸಿರಿಧಾನ್ಯಗಳ ಖರೀಫ್ ಋತುವಿನ ಉತ್ಪಾದನೆಯು 385.63 ಲಕ್ಷ ಟನ್ ಹಾಗೂ ರಬಿ ಋತುವಿನ ಉತ್ಪಾದನೆಯು 174.65 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಮುಂಗಾರು ಹಾಗೂ ಹಿಂಗಾರಿನ ಋತುವಿನ ನೆಲಗಡಲೆ ಉತ್ಪಾದನೆಯು ಕ್ರಮವಾಗಿ 104.26 ಲಕ್ಷ ಟನ್ ಮತ್ತು 8.87 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಸೋಯಾಬೀನ್ ಉತ್ಪಾದನೆಯನ್ನು 151.32 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಇದು ಹಿಂದಿನ ವರ್ಷದ 130.62 ಲಕ್ಷ ಟನ್ ಉತ್ಪಾದನೆಗೆ ಹೋಲಿಸಿದರೆ 20.70 ಲಕ್ಷ ಟನ್ಗಳಷ್ಟು ಹೆಚ್ಚು. ಸಾಸಿವೆ ಉತ್ಪಾದನೆಯನ್ನು 128.73 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಹತ್ತಿಯ ಉತ್ಪಾದನೆ 294.25 ಲಕ್ಷ ಬೇಲ್ಗಳು ಮತ್ತು ಕಬ್ಬಿನ ಉತ್ಪಾದನೆ 4350.79 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಮಸೂರ್ ದಾಲ್ ಮೇಲೆ 10% ಸುಂಕ ಮತ್ತು ಹಳದಿ ಬಟಾಣಿಯ ಸುಂಕರಹಿತ ಆಮದು ಮೇ 31ರವರೆಗೆ ವಿಸ್ತರಣೆ. ದೇಶೀಯ ಲಭ್ಯತೆಯನ್ನು ಹೆಚ್ಚಿಸಲು ಸರ್ಕಾರವು ಮಸೂರ್ ಮೇಲೆ 10% ಆಮದು ಸುಂಕವನ್ನು ವಿಧಿಸಿದೆ. ಹಳದಿ ಬಟಾಣಿಗಳ ಸುಂಕರಹಿತ ಆಮದನ್ನು ಈ ವರ್ಷ ಮೇ 31ರವರೆಗೆ ಅಂದರೆ 3 ತಿಂಗಳು ವಿಸ್ತರಿಸಿದೆ ಎಂದು ಹಣಕಾಸು ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಅಧಿಸೂಚನೆಯ ಮೂಲಕ ಸರ್ಕಾರವು ಮಾರ್ಚ್ 8ರಿಂದ ಜಾರಿಗೆ ಬರುವಂತೆ ಮಸೂರ್ಗಳ ಮೇಲೆ 5% ಮೂಲ ಕಸ್ಟಮ್ಸ್ ಸುಂಕ ಮತ್ತು 5% ಕೃಷಿ ಮೂಲ ಸೌಕರ್ಯ ಮತ್ತು ಅಭಿವೃದ್ಧಿ ಸೆಸ್ ವಿಧಿಸಿದೆ. ಇಲ್ಲಿಯವರೆಗೆ ಮಸೂರ್ ಆಮದನ್ನು ಸುಂಕದಿಂದ ವಿನಾಯಿತಿ ನೀಡಲಾಗಿತ್ತು. ಸರ್ಕಾರವು ಡಿಸೆಂಬರ್ 2024ರಲ್ಲಿ ಹಳದಿ ಬಟಾಣಿಗಳ ಸುಂಕರಹಿತ ಆಮದಿಗೆ ಅನುಮತಿ ನೀಡಿತ್ತು. ನಂತರ ಅದನ್ನು 2025 ಫೆಬ್ರವರಿ 28ರವರೆಗೆ 3 ಬಾರಿ ವಿಸ್ತರಿಸಿತ್ತು. ವರದಿಗಳ ಪ್ರಕಾರ 2024ರಲ್ಲಿ ಆಮದು ಮಾಡಿಕೊಂಡ ಒಟ್ಟಾರೆ 67 ಲಕ್ಷ ಟನ್ ದ್ವಿದಳ ಧಾನ್ಯಗಳಲ್ಲಿ ಭಾರತದ ಹಳದಿ ಬಟಾಣಿಯ ಆಮದು 30 ಲಕ್ಷ ಟನ್ ಎಂದು ಅಂದಾಜಿಸಲಾಗಿದೆ. ಹವಾಮಾನ ಬದಲಾವಣೆಯಿಂದ ಭಾರತದ ಗೋಧಿ ಉತ್ಪಾದನೆಯ ಮೇಲೆ ಪರಿಣಾಮ ಎಂದ ವರದಿಗಳು. ಅಕ್ಕಿಯ ನಂತರ ದೇಶದಲ್ಲಿ ಅತಿ ಹೆಚ್ಚು ಉಪಯೋಗಿಸುವ ಬೆಳೆಯೇ ಗೋಧಿ. ಭಾರತದಲ್ಲಿ ಗೋಧಿಯನ್ನು ಹಿಂದೆ ಸಿಂಧೂ ಗಂಗಾ ಬಯಲು ಪ್ರದೇಶದ ವಾಯುವ್ಯ ಭಾಗಗಳಲ್ಲಿ ಬೆಳೆಯಲಾಗುತ್ತಿತ್ತು. ಆದರೆ ನೀರಾವರಿ ವ್ಯವಸ್ಥೆ ಆದ ಮೇಲೆ ದೇಶದ ಉದ್ದಗಲಕ್ಕೂ ಪಸರಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಮತ್ತು ಹೆಚ್ಚಿನ ದಿನಗಳ ಉಷ್ಣಗಾಳಿ ಬೀಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆ ನೀಡಿದೆ. ಈ ಸಮಯದಲ್ಲಿ ಉಷ್ಣಾಂಶ ಅತಿಯಾದರೆ ಗೋಧಿಯು ಬೇಗನೆ ಹೂ ಬಿಟ್ಟು ಬೇಗನೆ ಹಣ್ಣಾಗುತ್ತದೆ. ಇದು ಒಟ್ಟಾರೆಯಾಗಿ ಗೋಧಿಯ ಬೆಳೆ ಇಳುವರಿ ಮತ್ತು ಗುಣಮಟ್ಟ ಕಡಿಮೆಯಾಗುವಂತೆ ಮಾಡುತ್ತದೆ. ಬದಲಾದ ಹವಾಮಾನ ಪರಿಸ್ಥಿತಿ ಗೋಧಿ ಬೆಳೆಯ ಇಳುವರಿ ಮತ್ತು ಗುಣಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇಂದಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.